ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಲ್ವಾ? ಇವತ್ತು ಬೆಳಗಿನ ಜಾವ 5 ಗಂಟೆಗೆ ಎದ್ದು ನಾನು ತಿಂಡಿ ಮಾಡ್ತಾಯಿದ್ದೀನಿ. ಪೂಜೆನೂ ಕೂಡ ಆಗಿದೆ. ಏನು ಕಾರಣ ಅಂತ ಅಂದ್ಕೊತಾ ಇದ್ದೀರಾ? ಸಾಕಷ್ಟು ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು. ತುಂಬ ಕೆಲಸ ಇದೆ, ಮನೆ ಕ್ಲೀನಿಂಗ್ ಕೂಡ ಆಗಿಲ್ಲ. ಕಳೆದ ವಾರ ನಾನು ಬೆಂಗಳೂರಿಗೆ ಹೊರಟೆ. ಅಂದರೆ ಕಾರಣ ಏನು ಅಂತಂದರೆ ಚಿಕ್ಕಪೇಟೆಗೆ ಶಾಪಿಂಗ್ ಮಾಡೋದಕ್ಕೆ ಅಂತ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಚಿಕ್ಕಪೇಟೆ ಎಲ್ಲ ಸುತ್ತಾಟ. ಆ ಸುತ್ತಾಟನಂತೂ ಹೇಳೋಕ್ಕೆ ಆಗ್ತಾ ಇಲ್ಲ ಅಂತಲೇ ಹೇಳ್ಬೋದು. ನಾವು ಹೋಗೋದು ಕಮರ್ಷಿಯಲ್ ಸ್ಟ್ರೀಟ್ಗೆ ಫಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಅದರಿಂದ ಅಲ್ಲಿ ಹೋಟ್ಲುಗಳೆಲ್ಲ ಯಾವ ರೀತಿ ಸಿಗುತ್ತೋ, ನಾವು ಹೋಗ್ತಾ ಇರೋದು ಟ್ರೈನಲ್ಲಾಗಿರೋದ್ರಿಂದ ಟ್ರೈನಲ್ಲೇ ತಿಂಡಿನ ತಿಂದ್ಕೊಂಬಿಡೋಣ ಅಂತೇಳಿ ನಾನು ಇಡ್ಲಿ ಮತ್ತು ಚಟ್ನಿನ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟು ಬೇಗನೆ ನಿನ್ನೆನೇ ಇಡ್ಲಿ ಬ್ಯಾಟರ್ನೂ ಕೂಡ ರೆಡಿ ಮಾಡಿಕೊಂಡು ನಾನೆಲ್ಲ ಇಲ್ಲಿ ಇಡ್ಲಿನ ತೆಗೆದಿಟ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಇಲ್ಲಿ ನಮ್ಮೂರಲ್ಲಿ ಬಸ್ಗೆ ಹೋಗೋಣ. ನಾವು ಹೋಗ್ತಿರೋದು ಯಾರು ಅಂತ ಹೇಳಲೇ ಇಲ್ಲ ನೋಡಿ. ನಾನು, ನನ್ನ ಮಗ, ನನ್ನ ನಾದಿನಿ ಮಗ ಇಷ್ಟು ಜನ ಹೊರಟ್ವಿ. ಯಾಕೆ ಅಂತಂದರೆ ಮಕ್ಕಳಿಗೂ ಕೂಡ ಸ್ವಲ್ಪ ಶಾಪಿಂಗ್ ಇತ್ತು. ಅದಕ್ಕೋಸ್ಕರ ನಾವು ಇವತ್ತು ಬೆಂಗಳೂರಿಗೆ ಹೋಗ್ಬಿಡೋಣ ಅಂತ ಹೇಳಿ ಸ್ವಲ್ಪ ನಮ್ಮದು ಕೂಡ ಶಾಪಿಂಗ್ ಇತ್ತು. ಅದನ್ನೆಲ್ಲ ನಾನು ವಿಡಿಯೋದಲ್ಲಿ ಮುಂದೆ ಹೇಳ್ತೀನಿ. ನಾನು ತಿಂಡಿ ಕೂಡ ರೆಡಿ ಮಾಡ್ಕೊಂಡೆ. ಇನ್ನೇನು ಬಸ್ಸು ಇಲ್ಲಿ ನಮ್ಮೂರಿಗೆ 5:20ಕ್ಕೆಲ್ಲ ಬರುತ್ತೆ. ನಾವು ಗಾಡಿ ನಿಲ್ಲಿಸಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಆದರೆ ನಾವು ಒಂದಿನ ಅಲ್ಲಿ ಆಲ್ಟ್ ಆಗೋದಿರೋದ್ರಿಂದ 1-2 ದಿನ ಒಂದಿನ ಅಂತ ಅಂದ್ಕೊತಾ ಇದ್ದೀವಿ. ಮತ್ತು ಗಾಡಿಯೆಲ್ಲ ಅಲ್ಲಿ ಗುಬ್ಬಿಲಿ ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾವು ಬಸ್ಗೆ ಹೋಗೋಣ ಅಂತೇಳಿ ಹೊರಟ್ವಿ. ಬೆಂಗಳೂರಿಗೆ ಹೊರಡೋದು ಅಂತ ಅಂದರೆ ನನಗಂತೂ ತಲೆನೋವು ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನನಗೆ ಬೆಂಗಳೂರು ಅಂದರೆ ಆ ಜನ, ಗಾಡಿಗಳ ಸೌಂಡು, ಟ್ರಾಫಿಕ್ಕು ಇದನ್ನೆಲ್ಲ ನೆನೆಸ್ಕೊಂಬಿಟ್ರೆ ನಮ್ಮೂರಲ್ಲಿ ನಾವು ಆರಾಮಾಗಿರ್ತೀವಿ. ಮನೆ ಹತ್ರ ಎಷ್ಟೇ ಕೆಲಸ ಮಾಡಿದ್ರೂ ಯಾವುದೂ ತಲೆನೋವಿರಲ್ಲ, ಸಾಕಾಗಿರಲ್ಲ. ಅದೇ ಒಂದು ಸರಿ ಟೌನ್ಗೆ ಹೋಗಿ ಬಂದರೆ ಅಷ್ಟು ತಲೆನೋವು ಬರುತ್ತೆ ಅಂತಲೇ ಹೇಳ್ಬೋದು. ಆದರೂ ವಿಧಿ ಇಲ್ಲ, ಹೋಗಲೇಬೇಕು ಅಂತ ಹೇಳಿ ನಾವೆಲ್ಲ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಯಾಕೆ ಅಂತಂದರೆ ಶಾಪಿಂಗು ಅಂತ ಬಂದಾಗ ಟೌನ್ಗೆ ಹೋಗ್ದಲೇ ಇದ್ದರೆ ಯಾವುದೂ ಇಲ್ಲಿಗೆ ಬರೋದೇ ಇಲ್ವಲ್ಲ. ಅದರಿಂದ ತಿಂಡಿ ನಾನು ಚಟ್ನಿನ ಮಾಡ್ಕೊತಾ ಇದ್ದೀನಿ. ಪಲ್ಯ ಎಲ್ಲ ಮಾಡ್ಕೊಳೋದಕ್ಕೆ ಟೈಮ್ ಆಗೋದಿಲ್ಲ ಅಂತೇಳಿ ಟೈಮು ಕೂಡ ಆಗಿತ್ತು. ಅದರಿಂದ ಬೇಗ ಎಲ್ಲ ಇಡ್ಲಿನೆಲ್ಲ ತೆಗೆದು ಪ್ಯಾಕ್ ಕೂಡ ಮಾಡ್ಕೊತಾ ಇದ್ದೆ. ನಾವು ಹೋದ್ವಿ. ಸುತ್ತಾಟ ಅಂತೂ ಚಿಕ್ಕಪೇಟೆ ಸುತ್ತಾಟ ಅಂತೂ ನೆನೆಸ್ಕೊಬೇಕು. ಯಾಕೆಂತಂದರೆ ಕಾಲಲ್ಲೇ ನಡೆಯೋದು, ಕಾಲಲ್ಲೇ ಹೆಜ್ಜೆ ಇಟ್ಟು ನಡೆಯೋದು, ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ನಡಿಬೇಕು, ಅಷ್ಟು ಜನ ಇತ್ತು. ಚಿಕ್ಕಪೇಟೆ ಅಂತೂ ಸಖತ್ ರಶ್ಶು ಅಂತ ಹೇಳ್ಬೋದು. ಮತ್ತು ಅಂಗಡಿಗಳಂತೂ ನಮಗೆ ನಾವು ಅಂದ್ಕೊಂಡಿರ್ತಕ್ಕಂಥ ಅಂಗಡಿಗಳು ಈಗಂತೂ ಗೂಗಲ್ ಮ್ಯಾಪು ಅಂದರೆ ಲೈವ್ ಲೊಕೇಶನ್ಗಳೆಲ್ಲ ಇರೋದ್ರಿಂದ ತುಂಬ ಈಸಿ ಅನಿಸುತ್ತೆ. ಚಿಕ್ಕಪೇಟೆಯಲ್ಲಿ ನಾವು ಅಂಗಡಿಗಳನ್ನ ಹುಡ್ಕೋದು, ಶಾಪ್ಗಳನ್ನ ಹುಡ್ಕೋದು. ಇಲ್ಲ ಅಂತಂದರೆ ತುಂಬ ಕಷ್ಟನೇ ಬರ್ತಾಯಿತ್ತು. ಅದರಲ್ಲೂ ಬೆಸ್ಟು ಶಾಪಿಂಗಿಗೆ ಬೆಸ್ಟ್ ಸ್ಪಾಟ್ ಅಂತ ಅಂದರೆ ಚಿಕ್ಕಪೇಟೆ ಅಂತ ಹೇಳಿದರೆ ತಪ್ಪಾಗೋದೇ ಇಲ್ಲ. ನೋಡಿ, ನಾನು ಇಡ್ಲಿ ಎಲ್ಲ ಇವಾಗ ಬೆಂದಿದೆ. ನಾನು ಅದನ್ನೆಲ್ಲ ಪ್ಯಾಕ್ ಮಾಡ್ಕೊಳ್ಳೋಣ ಅಂತೇಳಿ ಇಲ್ಲಿ ಪೇಪರ್ಗೆ ಕಟ್ಕೊಂಡು ನಾನು ಇಲ್ಲಿ ಇಡ್ಲಿನ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಇಡ್ಲಿನ ಮಾತ್ರ ನಾನು ಪೊಟ್ನ ಕಟ್ಕೊತಾ ಇದ್ದೀನಿ. ಇದೇನು ಪೇಪರಲ್ಲೇ ಕಟ್ಕೊಂಡ್ರ ಅಂತ ಅಂದ್ಕೊತಾ ಇದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಒಳಗಡೆ ಬಾಳೆ ಎಲೆನ ಹಾಕಿ ನಾನು ಪೊಟ್ನ ಕಟ್ಕೊಂಡೆ. ಚಟ್ನಿನ ನಾನು ಬಾಕ್ಸಲ್ಲಿ ಸಪ್ರೇಟಾಗಿ ತೊಗೊಂಡಿದ್ದೀನಿ. ಅಲ್ಲಿ ತಿನ್ನಬೇಕಾದ್ರೆ ಹಾಕ್ಕೊಂಡ್ರಾಗುತ್ತೆ ಅಂತ ಹೇಳಿ ಈಗ ಎಲ್ಲ ರೆಡಿಯಾಗಿದೆ. ಬಸ್ಸು ಕೂಡ ಬರೋಕ್ಕೆ ಟೈಮ್ ಆಯಿತು. ಇವಾಗ ಹೊರಡ್ತಾ ಇದ್ದೀವಿ. ನಾವು ಚಿಕ್ಕಪೇಟೆಯಲ್ಲಿ ಏನೆಲ್ಲ ಶಾಪಿಂಗ್ ಮಾಡಿದ್ವಿ, 2 ದಿನ ಯಾರ ಮನೆಯಲ್ಲಿ ಉಳ್ಕೊಂಡಿದ್ವಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು. ನಾನು ಪ್ರತಿ ವರ್ಷವೂ ಕೂಡ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಆಗಲಿ, ಲಕ್ಷ್ಮಿ ಮುಖವಾಡ ಆಗಲಿ, ಸೀರೆ ಉಡಿಸೋದಾಗಲಿ ಎಲ್ಲ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಬರ್ತಾ ಇದ್ದೆ. ಈ ವರ್ಷ ಮದುವೆ ಇರೋದ್ರಿಂದ ಆ ಥರದ್ದು ಯಾವುದೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಿಲ್ಲ. ಕ್ಷಮೆ ಇರಲಿ. ಮುಂದಿನ ಸಾರಿ ಖಂಡಿತವಾಗ್ಲೂ ಹಬ್ಬಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ನಾನು ಸದ್ಯಕ್ಕೆ ಮದುವೆ ವ್ಲಾಗು ಅಂದರೆ ಶಾಪಿಂಗ್ ವ್ಲಾಗು, ಮದುವೆ ಏನೇನೆಲ್ಲ ಫಂಕ್ಷನ್ಗಳನ್ನ ಮಾಡ್ತೀವಿ ಅದನ್ನು ಶೇರ್ ಮಾಡ್ತೀನಿ. ಅದನ್ನು ನೋಡಿ ನೀವು ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆಯವರೆಗೂ ನೋಡಿ, ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾವಿಲ್ಲಿಗೆ ಬಸ್ಸಲ್ಲಿ ಹೊರಟು ರೈಲ್ವೆ ಸ್ಟೇಷನ್ನಲ್ಲಿ ಟ್ರೈನ್ಗೋಸ್ಕರ ಕಾಯ್ತಾ ಇದ್ದೀವಿ. ಮನು ಕೂಡ ಇವತ್ತು ಅವನು ಆಫೀಸ್ಗೆ ಇಲ್ಲಿಂದಲೇ ಮದುವೆ ಇನ್ವಿಟೇಷನ್ನೆಲ್ಲ ಕೊಡ್ತಾ ಇದ್ದಾರಲ್ಲ, ಅದರಿಂದ ಇಲ್ಲೇ ಇದ್ದ. ಇಲ್ಲಿಂದಲೇ ಅವನು ಆಫೀಸಿಗೆ ಕೂಡ ಹೊರಡ್ತಾ ಇದ್ದ. ಸ್ಟೇಷನ್ನಲ್ಲಿ ಅವನು ಕೂಡ ಸಿಕ್ತ. ಎಲ್ಲರೂ ಸೇರಿ ನಾವು ಟ್ರೈನಲ್ಲಿ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಾವು ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಯಾಕೆ ಅಂತ ಅಂದರೆ ನಾವು ಹೋಗ್ಬೇಕಾಗಿರೋದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಫಸ್ಟು ಮಕ್ಕಳಿಗೆಲ್ಲ ಬಟ್ಟೆ ಸಿಗುತ್ತೆ ಅಂತ ಹೇಳ್ತಾಯಿದ್ರು. ಝುಡಿಯೋಕ್ಕೆ ಹೋಗೋಣ, ಶೋ ಆಫ್ಗೆ ಹೋಗೋಣ, ಟ್ರೆಂಡ್ಸ್ ಇದೆ, ಎಲ್ಲ ಅಲ್ಲೇ ಇದೆ ಅಂತ ಹೇಳಿ ನಾವು ಫಸ್ಟು ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗೋಣ ಅಂತೇಳಿ ಹೋದ್ವಿ. ಹೋಗೋದಕ್ಕೂ ಮುಂಚೆ ನಾವಿಲ್ಲಿ ಮೆಟ್ರೋ ಸ್ಟೇಷನ್ನಲ್ಲಿ ಹೊರಟು ನಾವು ಹೋಗಿದ್ದು ವಿಧಾನಸೌಧದ ಮುಂದೆ ಹೋದ್ವಿ. ನಿಜವಾಗ್ಲೂ ವಿಧಾನಸೌಧನ ನೋಡಿದ್ರೇ ಒಂದು ಖುಷಿಯಾಗುತ್ತೆ. ನಾವೆಲ್ಲ ಟಿ ವಿಗಳಲ್ಲಿ ನೋಡೋದೇ ಬೇರೆ, ಡೈರೆಕ್ಟಾಗಿ ನೋಡಿದಾಗಲೇ ತುಂಬ ಚೆನ್ನಾಗಿದೆ ಅಂತಲೇ ಅನಿಸುತ್ತೆ. ನಾವು ವಿಧಾನಸೌಧದ ಮುಂದೆ ಹೋಗಿದ್ದರಿಂದ ಅಲ್ಲೂ ಕೂಡ ಸ್ವಲ್ಪ ವಿಡಿಯೋನ ತಗೊಂಡೆ ಅಷ್ಟೇ. ನಾವು ಹೋಗಿದ್ದ ಬಸ್ಸಲ್ಲಿ ನಾವು ಇದ್ದಿದ್ದೇ 4 ಜನ. ನಮಗೋಸ್ಕರನೇ ಬಸ್ ಹೋಗ್ತಾ ಇದೆಯೇನೋ ಅನ್ನೋ ಫೀಲ್ ಆಗ್ತಿತ್ತು.
ನಾವು ಮೊದಲು ಹೋಗಿದ್ದೆ ಕಮರ್ಷಿಯಲ್ ಸ್ಟ್ರೀಟ್ಗೆ. ಮಕ್ಕಳು ಶಾಪಿಂಗ್ನ ಫಸ್ಟ್ ಮುಗಿಸ್ಬಿಡೋಣ ಅಂತೇಳಿ. ಅವರು ಕೂಡ ಫಸ್ಟ್ ನಮ್ಮದು ಮುಗಿಸ್ಬಿಡ್ರಿ, ನೀವು ಆಮೇಲೆ ಏನಾದರೂ ನೋಡಿರಿ ಅಂತಲೇ ಹೇಳ್ತಾಯಿದ್ರು. ಅವ್ರದ್ದೆಲ್ಲ ಶಾಪಿಂಗ್ ಮುಗಿದ್ರೆ ಸರಿಯಾಗುತ್ತೆ ಅಂತ. ನಿಜವಾಗ್ಲೂ ಹೇಳಬೇಕು ಅಂತಂದರೆ ಮಕ್ಕಳು ಅವ್ರವು ನೋಡೋಕ್ಕೆ ಹೋದಾಗ ಮಾತ್ರ ಫುಲ್ ಖುಷಿಯಾಗಿ ಓಡಾಡ್ತಾಯಿದ್ರು. ಏನಾದರೂ ಇಲ್ಲಿ ಚೆನ್ನಾಗಿದೆ ನೋಡೋಣ ಬಾ ಅಂತ ನಾವೇನಾದರೂ ನೋಡೋಕ್ಕೆ ಹೋದರೆ ಸ್ವಲ್ಪ ಬೇಜಾರೇ ಆಗ್ತಾಯಿದ್ರು. ಯಾಕೆ ಅಂತಂದರೆ ಸುತ್ತೋಡೋದು ಅಂದರೆ ಅಷ್ಟು ಬೇಜಾರು, ಸಾಕಾಗಿರುತ್ತೆ. ಸಣ್ಣ ಸಣ್ಣದಾಗಿ ಬೇರೆ ಮಳೆ ಉದುರುತ್ತಾ ಇತ್ತು. ಇದೆಲ್ಲ ನೋಡಿ ಬೆಂಗಳೂರಂತೂ ಒಂದೇ ದಿನಕ್ಕೆ ಸಾಕಾತು ಅಂತಲೇ ಹೇಳ್ಬೋದು. ನಾವೀಗ ಹೋಗ್ತಾ ಇದ್ದೀವಿ ಜುಡಿಯೋಕ್ಕೆ. ಫಸ್ಟು ಜುಡಿಯೋದಲ್ಲಿ ನೋಡ್ಬಿಡೋಣ, ಅಲ್ಲಿ ಕಲೆಕ್ಷನ್ಸ್ ಏನೋ ತುಂಬ ಚೆನ್ನಾಗಿದೆ, ಹೊಸ ಹೊಸ ಕಲೆಕ್ಷನ್ಸ್ ಎಲ್ಲ ಬಂದಿದೆ. ನಾವು ನಮ್ಮ ಫ್ರೆಂಡ್ಸ್ನೆಲ್ಲ ವಿಚಾರಿಸಿದ್ದು ಅಂತ ಅವರು ಡೈರೆಕ್ಟಾಗಿ ಜುಡಿಯೋಕ್ಕೆ ಹೋದರು. ನಾವು ಜುಡಿಯೋ ಹತ್ರ ಹೋದಾಗ ಅವರು ಒಳಗಡೆ, ನಾನು ಕೂಡ ವಿಡಿಯೋನ ಅಂದರೆ ಮೊಬೈಲ್ನ ಇಟ್ಕೊಂಡು ಹೋದೆ. ಅವರು ಇಲ್ಲಿ ವಿಡಿಯೋ ಅಲೋ ಇಲ್ಲ ಅಂತ ಹೇಳಿದ್ರು. ಅದರಿಂದ ಅವರು ಅಷ್ಟು ಹೇಳಿದ ಮೇಲೆ ನಾವು ವೀಡಿಯೋಗಳನ್ನ ಮಾಡೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ ನಾನು ಇದೊಂದು ಅಂಗಡಿ ಅಂತಲ್ಲ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಯಾವುದೇ ಅಂಗಡಿಲೂ ಕೂಡ ವಿಡಿಯೋನ ಮಾಡಲಿಲ್ಲ. ಅಲ್ಲೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ನಮ್ಮ ಚಿಕ್ಕಪೇಟೆ ಅಂದರೆ ಗೊತ್ತಲ್ಲ, ಜನಗಳ ಜಾತ್ರೆ ಅಂತಲೇ ಹೇಳ್ಬೋದು. ಹಾಗೆ ಶಾಪಿಂಗಿಗೂ ಕೂಡ ಚಿಕ್ಕಪೇಟೆ ತುಂಬ ಒಳ್ಳೆ ಸ್ಪಾಟ್ ಅಂತಲೂ ಹೇಳ್ಬೋದು. ಯಾಕೆ ಅಂತಂದರೆ ಕಡಿಮೆ ದುಡ್ಡಿಗೂ ಕೂಡ ಶಾಪಿಂಗ್ ಮಾಡ್ಬೋದು. ನಮಗೆ ಇಲ್ಲ ಜಾಸ್ತಿ ದುಡ್ಡಿಗೆ ಅಂದರೆ ಕ್ವಾಲಿಟಿ ವೈಸ್ ಕೂಡ ಶಾಪಿಂಗ್ ಮಾಡ್ಬೋದು. ಅದರಿಂದ ಚಿಕ್ಕಪೇಟೆ ಶಾಪಿಂಗಿಗೆ, ಆಮೇಲೆ ನಮಗೆ ಏನು ಬೇಕು ಏನು ಬೇಡ ನಾವು ಅಂದ್ಕೊಂಡು ಹೋಗಿದ್ದು ಬೇರೆ ಆದರೂ ಅಲ್ಲಿ ನೋಡಿದಾಗ ಇದು ಬೇಕು ಅಂತಲೇ ಅನಿಸುತ್ತೆ ಅಂತ ಹೇಳ್ಬೋದು. ಮತ್ತು ಇಲ್ಲಿ ಅಂಗಡಿಗಳನ್ನ ಹುಡುಕೋದು ಸ್ವಲ್ಪ ಕಷ್ಟ. ಲೊಕೇಶನ್ಗಳನ್ನೆಲ್ಲ ಹಾಕ್ಕೊಂಡು ಹೋದರೆ ಈಸಿ. ಅಷ್ಟು ಬಿಟ್ಟರೆ ನಾವೇ ಹುಡುಕ್ತೀವಿ ಅಂತ ಹೋದರೆ ನಾವು ಅಂಗಡಿ ಹುಡುಕೊಂಡು ಹೋಗೋದು ತುಂಬ ಕಷ್ಟ ಅಂತಲೇ ಹೇಳ್ಬೋದು. ನಾವು ಫಸ್ಟು ಇಲ್ಲಿ ಸುದರ್ಶನ್ ಸಿಲ್ಕ್ಗೆ ಹೋಗೋಣ. ಯಾಕೆ ಅಂತಂದರೆ ಸೀರೆ ಶಾಪಿಂಗ್ ಮಾಡಬೇಕಿತ್ತು. ಸುದರ್ಶನಲ್ಲಿ ಆಫರ್ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಫಸ್ಟು ಸುದರ್ಶನ್ ಸಿಲ್ಕ್ಗೆ ಹೋದ್ವಿ. ನಾವು ಹೋಗೋದ್ರೊಳಗೆ ಜನ ಅಂತೂ, ನಾವು ಹೊರಟಿದ್ದು 9:30 ಆದರೂ ಅಲ್ಲಿ ಹೋಗಿ ತಲುಪೋದ್ರೊಳಗೆ 12 ಗಂಟೆ ಆಯಿತು ಅಂತಲೇ ಹೇಳ್ಬೋದು. ಸುದರ್ಶನಲ್ಲಿ ಹೋಗ್ತಿದ್ದಂಗೆ ಬಾಗಿಲಲ್ಲಿ ಗಣಪತಿ ವಿಗ್ರಹನ ಇಟ್ಟಿದ್ದಾರೆ. ಒಂದು ಕೈ ಮುಗಿದು ಒಳಗಡೆ ಹೋದ್ರಂತೂ ಹೆಣ್ಮಕ್ಳು ಹಬ್ಬ ಇರೋದ್ರಿಂದ ಮತ್ತು ಆಫರ್ ಅಂದರೆ ನಮ್ಮನ್ನು ಕೇಳಬೇಕಾ, ಸಖತ್ತು ಜನ ಇದ್ದರು. ನಾವು ಕೂಡ ಹೋದ್ವಿ. ಸಿಲ್ಕ್ ಸ್ಯಾರಿನ ನೋಡಬೇಕಿತ್ತು. ಅದು ಬಂದು 3rd ಫ್ಲೋರ್ ಅಂತ ಹೇಳಿದ್ರು. ನಾವು ಲಿಫ್ಟಲ್ಲಿ 3rd ಫ್ಲೋರ್ಗೆ ಹೋದ್ವಿ. ಯಾಕೆ ಅಂತಂದರೆ ಫಸ್ಟು ಸೆಕೆಂಡು ಅಲ್ಲೆಲ್ಲ ಫ್ಯಾನ್ಸಿ ಸೀರೆ ಮತ್ತು ನಮ್ಮ ರೇಟ್ಗಳ್ನು ಹೇಳಿದ್ರೆ ಅವರು ಇಂಥ ಫ್ಲೋರಲ್ಲಿ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು 10,000 to 15,000 ರೇಟ್ ಹೇಳಿದ್ವಿ. 3rd ಫ್ಲೋರ್ಗೆ ಹೋಗಿ ಅಂತ ಹೇಳಿದ್ರು. ನಾವಿಲ್ಲಿ ಸಿಲ್ಕ್ ಸ್ಯಾರಿಗಳನ್ನ ಹೋಗಿ ನೋಡ್ತಾ ಇದ್ದೀವಿ. ಸೀರೆನೂ ಕೂಡ ತೊಗೊಂಡ್ವಿ. ನನಗಂತೂ ಸೀರೆ ಸೆಲೆಕ್ಷನ್ನು ಈ ಮದುವೆ ಶುರುವಾದಾಗಲಿಂದ ನೋಡಿ ಕಲ್ಲೂರಲ್ಲಿ ಮತ್ತು ಬೆಂಗಳೂರಲ್ಲಿ ಯಾವುದು ಚೆನ್ನಾಗಿದೆ ಯಾವುದು ಚೆನ್ನಾಗಿಲ್ಲ ಅನ್ನೋದೇ ಗೊತ್ತಾಗಲ್ವೇನೋ ಅನ್ನಂಗೆ ಆಗೋಗಿದೆ ಅಂತಲೇ ಹೇಳ್ಬೋದು. ಸೀರೆಗಳಂತೂ ಗೊತ್ತೇ ಆಗಲ್ಲ, ಕಲರ್ಸ್ ಆಗಲಿ ಕ್ವಾಲಿಟಿ ಆಗಲಿ ಏನು. ಇವಾಗಂತೂ ರೇಷ್ಮೆ ಸೀರೆಗಳೆಲ್ಲ ಟಿಶ್ಯೂ ಅಂತ ಹೇಳಿ ಫುಲ್ ಎಲ್ಲ ಆರ್ಡಿನರಿ ಸೀರೆ ಥರನೇ ಫ್ಯಾನ್ಸಿ ಥರ ಬಂದಿರೋದ್ರಿಂದ ಕ್ವಾಲಿಟಿ ವೈಸ್ ಅಂತೂ ನಿಜವಾಗ್ಲೂ ಗೊತ್ತಾಗಲ್ಲ ಅಂತಲೇ ಹೇಳ್ಬೋದು. ಸುದರ್ಶನ್ ಸಿಲ್ಕಲ್ಲಿ ಆಫರ್ ಇತ್ತು ಅಂತ ಹೇಳಿ ಹೋದ್ವಿ. ಈ ಸೀರೆಗಳು ಎಲ್ಲೋದ್ರೂ ಕೂಡ ಒಂದೇ ಪ್ಯಾಟ್ರನ್ ಇರುತ್ತೆ, ಬೇರೆ ಬೇರೆ ಕಲರ್ಸ್ ಇರುತ್ತೆ ಅಷ್ಟೇ. ನಾವು ನೋಡ್ಕೊಂಡು ತೊಗೊಂಬರ್ಬೇಕು. ನಾವು ಕೂಡ ಸೀರೆಗಳನ್ನೆಲ್ಲ ಒಂದೇ ಸೀರೆ ಮತ್ತು 1-2 ಫ್ಯಾನ್ಸಿ ಸೀರೆನ ತೊಗೊಂಡ್ವಿ. ಅದಾದಮೇಲೆ ನಾವು ಬೇರೆ ಚಿಕ್ಕ ಪುಟ್ಟ ಜಡೆ, ಆರ್ಟಿಫಿಷಿಯಲ್ ಇಯರಿಂಗ್ಸು, ಆರ್ಟಿಫಿಷಿಯಲ್ ಜ್ಯುವೆಲರಿ, ಈ ರೀತಿ ಸಣ್ಣ ಪುಟ್ಟದನ್ನೆಲ್ಲ ನೋಡಬೇಕಿತ್ತು. ಅದಕ್ಕೋಸ್ಕರ ಸೀರೆ ಶಾಪಿಂಗ್ನ ಬೇಗ ಮುಗಿಸ್ದೆ. ಆದರೆ ವಿಡಿಯೋನ ನಾನು ಇನ್ನೆಲ್ಲೂ ಹಿಡಿಯೋದಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ ಚಿಕ್ಕಪೇಟೆಯಲ್ಲಂತೂ ಸಖತ್ತು ರಶ್ ಇರುತ್ತೆ. ನಾವು ವಿಡಿಯೋನ ಹಿಡಿಯೋದು ಅಂದರೆ ಅಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ವಿಡಿಯೋನ ಮಾಡ್ತಾ ಕೂತ್ರೆ ನಾನು ಪರ್ಚೇಸ್ ಮಾಡೋದು ಕಷ್ಟ ಅಂತ ಹೇಳಿ ಸುದರ್ಶನ್ ಸಿಲ್ಕಿಂದ ಮುಂದಕ್ಕೆ ನಾನು ಯಾವುದೇ ಶಾಪ್ ವಿಡಿಯೋನು ಮಾಡಿಲ್ಲ. ಯಾವಾಗಲಾದರೂ ನಾನು ಚಿಕ್ಕಪೇಟೆಯಲ್ಲಿ ಏನೇನು ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸದ್ಯಕ್ಕೆ ನಾನು ಸುದರ್ಶನ್ ಸಿಲ್ಕಲ್ಲಿ ಮಾತ್ರ ವಿಡಿಯೋನ ಕ್ಲಿಪ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಅಷ್ಟರಲ್ಲೇ ಟೈಮ್ ಕೂಡ ಆಗ್ತಾ ಇತ್ತು. ನಾವು ಮನೆಗೆ ಹೋಗಿ ಆರ್ಟಾಗಿ ಇದು 2 ದಿನದ ವ್ಲಾಗ್ ಅಂತಲೇ ಹೇಳ್ಬೋದು. 2 ದಿನದ ವಿಡಿಯೋನು ಸೇರಿಸಿ ನಾನು ಒಂದೇ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಮತ್ತು ಲೆಹೆಂಗಾ ಕೂಡ ತೊಗೊಬೇಕಿತ್ತು. ಲೆಹೆಂಗಾ ಶಾಪ್ಗೂ ಕೂಡ ಬಂದ್ವಿ. ಈ ಲೆಹೆಂಗಾ ಶಾಪ್ ಅಂತೂ 1,500,000ದಿಂದಲೇ ಅದ್ಭುತವಾಗಿರ್ತಕ್ಕಂಥ ಲೆಹೆಂಗಾಗಳು ಈ ಶಾಪಲ್ಲೇ ಸಿಗುತ್ತೆ. ನಾನು ಇನ್ಸ್ಟಾ ಪೇಜ್ಗೆ ಹೋಗಿ ಇವ್ರದ್ದು ಪೂರ್ತಿ ಅಡ್ರೆಸ್ಸನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಒಮ್ಮೆ ಹೋಗಿ ವಿಡಿಯೋನ ತೋರಿಸಿದ್ರೆ ಖಂಡಿತವಾಗ್ಲೂ ಅವರು ಡಿಸ್ಕೌಂಟ್ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ವಿಡಿಯೋನ ಅವ್ರ ಓನರ್ ಹೆಸರು ಬಂದು ಬೆರೂರ್ ಲಾಲ್. ಇದು ಶ್ರೀ ಕಾಂಪ್ಲೆಕ್ಸಲ್ಲಿದೆ.
ಚಿಕ್ಕಪೇಟೆಯಲ್ಲಿ ಸುದರ್ಶನ್ ಸಿಲ್ಕಲ್ಲಿ ಬಲಗಡೆ ಹೋದರೆ ಈ ಅಂಗಡಿ ಸಿಗುತ್ತೆ. ಇದನ್ನ ಇನ್ಸ್ಟಾದಲ್ಲಿ ಚೆಕ್ ಮಾಡಿಕೊಂಡು ಈ ಅಂಗಡಿ ಹೋಗಿ ಶಾಪಿಂಗ್ ಮಾಡಿ. ನಾವಂತೂ 2 ದಿನ ಕಮರ್ಷಿಯಲ್ ಸ್ಟ್ರೀಟು ಮತ್ತು ಚಿಕ್ಕಪೇಟೆನೆಲ್ಲ ಸುತ್ತಾಡಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಮಾರನೇ ಬೆಳಿಗ್ಗೆ ಊರ ಕಡೆ ಹೊರಡೋಣ ಅಂತೇಳಿ ಇಲ್ಲಿ ರೆಡಿಯಾಗಿದ್ದೀವಿ. ನೋಡಿ, ಬೋನ್ಸಾಯಿ ಪ್ಲಾಂಟನ್ನು ಹಾಕಿದ್ದಾರೆ ನನ್ನ ಆದ್ನಿ ಮನೇಲಿ. ಪಾಟ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ನಾನು ಎಲ್ಲೋದ್ರೂ ಗಿಡಗಳನ್ನು ಯಾರದೇ ಮನೇಲಿ ಹಾಕಿದರೂ ಕೂಡ ನೋಡ್ದಲೇ ಬರೋದೇ ಇಲ್ಲ. ವಾತಾವರಣ ಕೂಡ ಬೆಳಬೆಳಗ್ಗೆನೇ ತುಂಬ ಚೆನ್ನಾಗಿತ್ತು. ನಮ್ಮ ದಿನ ಈ ರೀತಿ ಕಳೆದೋಯ್ತು. ಶಾಪಿಂಗ್ ಕೂಡ ಮುಗಿತಾ ಬರ್ತಾ ಇದೆ. ಮದುವೆ ಕೂಡ ಹತ್ರ ಬರ್ತಾ ಇದೆ. ನೀವೆಲ್ಲರೂ ಕೂಡ ಮದುವೆಗೆ ಬನ್ನಿ ಅಂತ ಕರಿತಾ ಬೇಗ ಇವಾಗ ತಿಂಡಿನ ಮುಗಿಸಿ ಊರ ಕಡೆ ಹೊರಡ್ತೀನಿ. ಸದ್ಯಕ್ಕೆ ಈ ವ್ಲಾಗಲ್ಲಿ ಇಷ್ಟನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋದು. ಮುಂದಿನ ವ್ಲಾಗಲ್ಲಿ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬಕ್ಕಂತೂ ಈ ವರ್ಷ ಏನು ತಯಾರಿ ಮಾಡ್ಕೊಂಡಿಲ್ಲ. ಅದರಿಂದ ಮನೆ ಕ್ಲೀನಿಂಗ್ ಶುರು ಮಾಡೋಣ ಅಂತ ಅಂದ್ಕೊತಾ ಇದ್ದೀನಿ. ಮನೆ ಕ್ಲೀನಿಂಗ್ ಕೂಡ ಸ್ವಲ್ಪ ವಿಡಿಯೋ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಸದಾ ನಗ್ತಾ ಇರಿ, ನಗಿಸ್ತಾ ಇರಿ.